ಮಾತನಾಡ್ತಾ ಭಾರತೀಯ ಜನತಾ ಪಾರ್ಟಿ ಜಿಲ್ಲೆಯಲ್ಲಿ ಮನೆಯೊಂದು ಮೂರು ಭಾಗಗಳಾಗಿದ್ದಾವೆ. ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮಹತ್ತರವಾಗಿರ್ತಕ್ಕಂಥ ಉಪಚುನಾವಣೆ ಇದೆ. ಇಂಥ ಸಂದರ್ಭದಲ್ಲಿ ಬಂದು ಹೊನ್ನಾಳಿಗೆ ರೇಣುಕಾಚಾರ್ಯರು, ಚೆನ್ನಗಿರಿಗೆ ಮಾಡಾಳು ವಿರೂಪಾಕ್ಷಪ್ಪನವರು, ಜಗಳೂರಿಗೆ ಎಸ್ ವಿ ರಾಮಚಂದ್ರ ಅವರು, ಮಾಯಕೊಂಡಕ್ಕೆ ಬಸವರಾಜ ನಾಯಕ್ ಅಂತೇಳಿ ಹೆಸರುಗಳನ್ನ ಹೇಳೋದ್ರ ಮುಖಾಂತರ ಇವರೆಲ್ಲರನ್ನು ಕೂಡ ಗೆಲ್ಲಿಸಬೇಕು, ಈ ಮುಖೇನ ರೇಣುಕಾಚಾರ್ಯ ಅವರು ಸಚಿವರಾಗಬೇಕು ಅಂತಕ್ಕಂಥ ಮಾತನ್ನು ಹೇಳಿದರು. ಬಹುಶಃ ಇದನ್ನು ನಾವು ಖಂಡಿಸ್ತೇವೆ. ಭಾರತೀಯ ಜನತಾ ಪಾರ್ಟಿ ಭಾಳ ಕಷ್ಟದ ಕಾಲದಿಂದ ಕೂಡ ನಮ್ಮೆಲ್ಲ ಮುಖಂಡರಿದ್ದಾರೆ, ಅವರು ಕೂಡ ಆಕ್ಸ್ಪರೆಂಟ್ ಇದ್ದಾರೆ. ಈ ಸಾರಿ ಚುನಾವಣೆಯಲ್ಲಿ ನಿಲ್ಲಬೇಕು, ಪಕ್ಷ ಇತ್ತೀಚೆಗೆಲ್ಲ ಹೊಸ ಮುಖಗಳನ್ನು ಹುಡುಕ್ತದೆ ಅಂತಕ್ಕಂಥ ಕೂಡ ಇದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಪ್ರಯತ್ನವನ್ನು ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಹೆಸರನ್ನು ಹೇಳಿರ್ತಕ್ಕಂಥ ತಪ್ಪು. ಉದಾಹರಣೆ, ಜಗಳೂರಿನ ಮಾಜಿ ಶಾಸಕರು ಎಸ್ ಪಿ ರಾಜೇಶ್ ಇದ್ದಾರೆ. ಚನ್ನಗಿರಿನಲ್ಲಿ ಕಷ್ಟಕಾಲದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಗೌರವ ಉಳಿಸ್ತಕ್ಕಂಥ 2 ಬಾರಿ ನಮ್ಮ ತುಮಕೂರು ಅಧ್ಯಕ್ಷ ಆಗಿರ್ತಕ್ಕಂಥ ಎಚ್ ಎಸ್ ಶಿವಕುಮಾರ್ ಅವರು ಸ್ಪರ್ಧೆ ಮಾಡಿದ್ದಾರೆ. ಹಾಗೆಯೇ ಮಾಯಕೊಂಡಕ್ಕೂ ಕೂಡ 4-5 ಜನ ಆಕ್ಸ್ಪರೆಂಟ್ ಇದ್ದಾರೆ. ಹೊನ್ನಾಳಿನಲ್ಲೂ 4-5 ಜನ ಇದ್ದೀವಿ. ಇನ್ನು ಭಾಳ ಕಡೆ ಈ ರೀತಿ ಇರ್ತಕ್ಕಂಥ ಸಂದರ್ಭದಲ್ಲಿ ಹೆಸರನ್ನು ಘೋಷಣೆ ಮಾಡಿದ್ರು. ಕೊನೆಗೆ ಬಿಟ್ಟೋದರ ಹೆಸರನ್ನು ರೇಣುಕಾಚಾರ್ಯ ಚೀಟಿ ಕೊಟ್ಟು ಮತ್ತೆ ಮುಂದುವರೆದ ಯಡಿಯೂರಪ್ಪನವ್ರ ಹೆಸರನ್ನು ಹೇಳ್ತಾರೆ. ಅವರು ಕೂಡ ಬೆಳೆಯಲಿ. ಮುಂದಿನ ವರ್ಷದ ಯಾವುದಾದ್ರು ಒಂದು ಸಭೆಯಲ್ಲಿ ಆ 3 ಹೆಸರನ್ನು ಸೇರಿಸಿ ದಾವಣಗೆರೆ 7 ಕ್ಷೇತ್ರಗಳನ್ನ ಡಿಕ್ಲೇರ್ ಮಾಡ್ತಕ್ಕಂಥ ಕೆಲಸ ಶೋಭೆ ಅಲ್ಲ, ಅವರ ಹಿರಿತನಕ್ಕೆ ತರುವಂಥ ಗೌರವ ಅಲ್ಲ ಅನ್ನೋ ಕಾರಣಕ್ಕೆ ಇವತ್ತು ನಾವೆಲ್ಲರೂ ಯೋಚನೆ ಮಾಡೋದನ್ನು ಖಂಡಿಸ್ತಾ ಇದ್ದೇವೆ. ಜೊತೆಗೆ ಈ ರೀತಿ ಹೇಳಿಕೆಯನ್ನು ನಾವು ವಾಪಸ್ ತೆಗೆದುಕೊಳ್ಬೇಕು. ಭಾಳಷ್ಟು ಜನ ಅಪೇಕ್ಷಿತರಿದ್ದಾರೆ. ದಾವಣಗೆರೆ ದಕ್ಷಿಣವನ್ನು ನಾವು ಗೆಲ್ಲುವಂಥ ನಿಟ್ಟಿನಲ್ಲಿ ಪಕ್ಷ ಸಂಘಟನೆ ಆಗಬೇಕು. ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ BJP 2-3 ಭಾಗಗಳಾಗಿದೆ. ಅದನ್ನು ಕೂಡಿಸಿ ಜೋಡಿಸುವಂಥ ಕೆಲಸವನ್ನು, ಒಡೆದ ಕನ್ನಡಿಯನ್ನು ಜೋಡಿಸ್ತಕ್ಕಂಥ ಕೆಲಸವನ್ನು, ಒಡೆದ ಮನಸ್ಸುಗಳನ್ನು ಒಂದುಗೂಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತೇವೆ. ಆ ಕಾರಣಕ್ಕಾಗಿ ನಾವು ನಾಳೆ ಬರುವಂಥ ಗುರುವಾರ 5ನೇ ತಾರೀಕು JMATನಲ್ಲಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಕೇಂದ್ರದ ಮಾಜಿ ಸಚಿವರಾಗಿರ್ತಕ್ಕಂಥ JM ಸಿದ್ದೇಶ್ವರ ಅವರು, ಜಿಲ್ಲೆಯ ಏಕೈಕ BJP ಶಾಸಕರಾಗಿರ್ತಕ್ಕಂಥ BP ಹರೀಶ್ ಅವರು, ಅನೇಕ ಮುಖಂಡರನ್ನು ನಮ್ಮೆಲ್ಲ ಮುಖಂಡರು ಒಟ್ಟಿಗೆ ಸೇರಿಬಿಟ್ಟು ಪ್ರತಿ ಕ್ಷೇತ್ರದಿಂದ 100 ಜನರನ್ನು ಕರೆತಂದು 1000ಕ್ಕೂ ಹೆಚ್ಚು ಜನ ಅವತ್ತು ಸೇರಿ ಆ ಸಭೆಯಲ್ಲೇ ಅವ್ರಿಗೆ ಕೇಳ್ತೀವಿ, ಯಾಕೆ ಈ ರೀತಿ ಇನ್ನೂ ಚುನಾವಣೆ 2 ವರ್ಷ ಇದ್ದಾಗಲೇ ಅಭ್ಯರ್ಥಿ ಹೆಸರನ್ನು ಘೋಷಣೆ ಮಾಡ್ತಕ್ಕಂಥದ್ದು ಇದು ಥರ ಅಲ್ಲ. ಮತ್ತು ನೀವು ಕೂಡ ಮಾತನಾಡದೆ ಹೋದರೆ ನಾವೇ ಇದಕ್ಕೊಂದು ತೀರ್ಮಾನ ತೆಗೆದುಕೊಂಡು ರಾಷ್ಟ್ರೀಯ ನಾಯಕರನ್ನ, ರಾಜ್ಯ ನಾಯಕರನ್ನ ನಾವು ಕೂಡ ಭೇಟಿಯಾಗಬೇಕಾಗ್ತದೆ. ಅದರ ಅನಿವಾರ್ಯತೆ ಇದೆ. ಈಗ ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಅಭ್ಯರ್ಥಿಗಳ ಹೆಸರನ್ನು ಹಿಂಪಡೆದಿದ್ದಾವೆ. ಭಾರತೀಯ ಜನತಾ ಪಾರ್ಟಿಯನ್ನು ಬಲಿಷ್ಠಗೊಳಿಸಿ ಅಂತಕ್ಕಂಥ ಒಂದು ಸಂಕೇತದ ಆದೇಶವನ್ನು ಕೊಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡಿ ಅವರು ಏನವತ್ತು ಹೆಸರನ್ನು ಹೇಳಿದರೆ ಅದನ್ನು ನಾವು ಖಂಡಿಸ್ತೇವೆ.